ಐಪಿಎಲ್ ಫ್ರಾಂಚೈಸಿಗಳಿಗೆ ನವೆಂಬರ್ 15ರ ಡೆಡ್ಲೈನ್. ಯಾರನ್ನ ಉಳಿಸಿಕೊಳ್ಬೇಕು, ಯಾರನ್ನ ರಿಲೀಸ್ ಮಾಡಬೇಕು ಅನ್ನೋದನ್ನ ಅನೌನ್ಸ್ ಮಾಡಬೇಕು. ಟ್ರೇಡ್ ವಿಂಡೋ, ಸ್ವಾಪ್ ಡೀಲ್, ಮಿನಿ ಆಕ್ಷನ್ ಅಂತ ಬ್ಯುಸಿಯಾಗಿರುವಂತ ಫ್ರಾಂಚೈಸಿಗಳೆಲ್ಲ ಒಂದಷ್ಟು ಆಟಗಾರರ ಲಿಸ್ಟ್ ಅಂತೂ ರೆಡಿ ಮಾಡ್ಕೊಂಡಿದ್ದಾರೆ. ಅಂಡ್ ದೊಡ್ಡ ದೊಡ್ಡ ಹೆಸರುಗಳೇ ಕೇಳಿ ಬರ್ತಾ ಇವೆ. ಇದೆಲ್ಲದರ ನಡುವೆ ಚಾಂಪಿಯನ್ ಟೀಮ್ ಆಗಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಬಿಗ್ ಚೇಂಜಸ್ ಅಂತ ಏನು ಇಲ್ಲದೆ ಇದ್ರೂ ಕೂಡ ಒಂದಷ್ಟು ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಹಾಗಾದ್ರೆ ರಿಲೀಸ್ ಅಂಡ್ ರಿಟೈನ್ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ? ಲಿಯಾನ್ ಲಿವಿಂಗ್ಸ್ಟೋನ್ ಉಳಿಸ್ಕೊಳ್ತಾರಾ? ಮಿಡಲ್ ಆರ್ಡರ್ ಬ್ಯಾಟಿಂಗ್ ಲೆಕ್ಕಾಚಾರ ಹೇಗಿದೆ? ಈ ಬಗೆಗಿನ ಒಂದಷ್ಟು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಬಗ್ಗೆ ಮೊದಲಿಂದಲೂ ಇದ್ದ ಮೇನ್ ಕಂಪ್ಲೇಂಟ್ ಏನಪ್ಪಾ ಅಂದ್ರೆ ಬೌಲಿಂಗ್ ಸ್ಕ್ವಾಡ್ ಸ್ಟ್ರಾಂಗ್ ಇಲ್ಲ ಅನ್ನೋದು. ಬ್ಯಾಟಿಂಗ್ ನಲ್ಲಿ ಘಟಾನುಘಟಿ ಬ್ಯಾಟರ್ಗಳೇ ಇದ್ರು. ಎಷ್ಟೇ ಬಿಗ್ ಸ್ಕೋರ್ ಬಂದರೂ ಕೂಡ ಅದನ್ನ ಡಿಫೆನ್ಸ್ ಮಾಡಿಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಬೌಲಿಂಗ್ ಟೀಮ್ ವೀಕ್ ಆಗಿತ್ತು. ಆದ್ರೆ 2025ರ IPL ನಲ್ಲಿ ಬೌಲಿಂಗ್ ಟೀಮ್ ಪವರ್ಫುಲ್ ಆಗಿತ್ತು ಅಂಡ್ ಬ್ಯಾಲೆನ್ಸ್ಡ್ ಆಗಿತ್ತು. ಜೊತೆಗೆ ಚಾಂಪಿಯನ್ ಪಟ್ಟಕ್ಕೂ ಕೂಡ ಏರಿದ್ರು. ಸೊ ಆಲ್ಮೋಸ್ಟ್ ಇದೇ ಟೀಮ್ನೇ ನೆಕ್ಸ್ಟ್ ಸೀಸನ್ಗೂ ಕೂಡ ಕಂಟಿನ್ಯೂ ಮಾಡುವಂತ ಪ್ಲಾನ್ ನಲ್ಲೇ ಇದ್ದಾರೆ. ಹೀಗಿದ್ರು ಕೂಡ ಒಂದಷ್ಟು ಪ್ಲೇಯರ್ಸ್ ತಂಡ ಬಿಡೋದಂತೂ ಗ್ಯಾರಂಟಿ ಇದೆ. 2025ರ ಪವರ್ ಹಿಟ್ಟರ್ ಪ್ಲೇಯರ್ಸ್ ಸೇಫ್. RCBಯ 2026ರ IPL ರಿಟೆನ್ಷನ್ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಡೌಟ್ ಇಲ್ಲದೆ ಉಳ್ಕೊಳ್ತಾರೆ. ಬ್ಯಾಟಿಂಗ್ ಲೈನಪ್ ನ ಬ್ಯಾಕ್ ಬೋನ್ ಅಂದ್ರೆ ಅದು ವಿರಾಟ್ ಕೊಹ್ಲಿ ಅವರು. ಹಾಗೆ ಇಡೀ ಫ್ರಾಂಚೈಸಿಯ ಐಕಾನಿಕ್ ಪ್ಲೇಯರ್ ಕೂಡ ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನೋದಕ್ಕಿಂತ ಅವರ ಪರ್ಫಾರ್ಮೆನ್ಸ್ ಮೇಲೇ ಅವರನ್ನು ಉಳಿಸ್ಕೊಳ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಹೀಗಾಗಿ ವಿರಾಟ್ ಕೊಹ್ಲಿ ರಿಲೀಸ್ ಪ್ರಶ್ನೆನೇ ಇಲ್ಲಿ ಬರೋದಿಲ್ಲ. ಜೊತೆಗೆ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಪವರ್ ಪ್ಲೇ ಆಕ್ಸಿಲೇಟರ್ ಆಗಿರುವಂತ ಫಿಲ್ ಸಾಲ್ಟ್ ಕೂಡ ಸೇಫ್ ಆಗ್ತಾರೆ. ಇವರ ಅಗ್ರೆಸಿವ್ ಬ್ಯಾಟಿಂಗ್ ಪವರ್ ಅಂತೂ RCB ತಂಡಕ್ಕೆ ಬೇಕೇ ಬೇಕು. ಯಾಕಂದ್ರೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಪವರ್ ಪ್ಲೇ ನಲ್ಲಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಒಬ್ರು ಸ್ಲೋ ಡೌನ್ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರೆ ಮತ್ತೊಬ್ರು ಅಗ್ರೆಸಿವ್ ಬ್ಯಾಟಿಂಗ್ ಮೂಲಕ ಬಿಗ್ ಸ್ಕೋರ್ ಕಲೆ ಹಾಕೋಕೆ ಇವರಿಬ್ರು ಕೂಡ ಬೇಕೇ ಬೇಕು. ಹಾಗೆ ಓಪನಿಂಗ್ ನಲ್ಲೇ ಬರ್ತಾರೆ. ಅಂಡ್ ಕನ್ನಡಿಗ ದೇವದತ್ ಪಡಿಕ್ಕಲ್ ಕೂಡ 3ನೇ ಕ್ರಮಾಂಕದಲ್ಲಿ ಆಲ್ಮೋಸ್ಟ್ 10 ಪಂದ್ಯಗಳಲ್ಲಿ ಆಡಿದ್ರು. ಲಾಸ್ಟ್ ಸೀಸನ್ ಅಲ್ಲಿ ಒಂದಷ್ಟು ಒಳ್ಳೊಳ್ಳೆ ಸ್ಕೋರ್ ಮಾಡಿದ್ರು. ಹೀಗಾಗಿ ಅವರನ್ನು ಕೂಡ ತಂಡದಲ್ಲಿ ಉಳಿಸಿಕೊಳ್ತಾರೆ. ಅಂಡ್ ಕ್ಯಾಪ್ಟನ್ ರಜತ್ ಪಾಟಿದಾರ್, ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾರನ್ನು ಕೂಡ ಬಿಟ್ಕೊಡುವಂತ ಮಾತೇ ಇಲ್ಲ. ಹಾಗೆ ಟಿಮ್ ಡೇವಿಡ್ ಅಂತೂ ಪ್ಯೂರ್ ಫಿನಿಷರ್ ಆಗಿ ಉಳ್ಕೊಳ್ತಾರೆ. ಇನ್ನು ಕೃನಾಲ್ ಪಾಂಡ್ಯ, ಜೋಶ್ ಏಜಲೂಡ್ ತಮ್ಮ ಅನುಭವ ಹಾಗೆ ಕೌಶಲ್ಯದಿಂದಾಗಿ RCBಗೆ ಬಿಗ್ ಬ್ರೇಕ್ ಥ್ರೂಗಳನ್ನ ತಂದುಕೊಡ್ತಾರೆ. ಇನ್ನು ಭುವನೇಶ್ವರ್ ಕುಮಾರ್ ಸ್ವಿಂಗ್ ಮಾಸ್ಟರ್ ಅಂತಾನೆ ಕರೆಸಿಕೊಳ್ಳುವಂತ ಇವರು ಬೌಲಿಂಗ್ ನ ಮೇನ್ ಸ್ಟ್ರೆಂತ್ ಆಗ್ತಾರೆ, ಹಾಗೆ ಪ್ಲಸ್ ಆಗ್ತಾರೆ. ಹೀಗಾಗಿ ಮುಂದಿನ ಸೀಸನ್ಗೂ ಮುನ್ನ ವಿಜೇತ ತಂಡವನ್ನೇ ಕಂಟಿನ್ಯೂ ಮಾಡೋಕೆ ಫ್ರಾಂಚೈಸಿ ಮುಂದಾಗಿದೆ. ಆದ್ರೆ ಲಿಯಾನ್ ಲಿವಿಂಗ್ಸ್ಟೋನ್ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕನ್ಫ್ಯೂಷನ್ಸ್ ಅಂತೂ ಇದ್ದೇ ಇದೆ. ಲಿವಿಂಗ್ಸ್ಟೋನ್ ವಿಚಾರದಲ್ಲಿ ಫ್ರಾಂಚೈಸಿಗೆ ಗೊಂದಲ. 2025ರ IPL ನಲ್ಲಿ RCB ಪರ ಎಲ್ಲರೂ ಕೂಡ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಟ್ ಲಿಯಾನ್ ಲಿವಿಂಗ್ಸ್ಟೋನ್ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬಂದಿರಲಿಲ್ಲ. 8.75 ಕೋಟಿ ರೂಪಾಯಿಗೆ ಖರೀದಿ ಮಾಡಿದಂತ ಈ ಆಟಗಾರ 2025ರ IPL ನಲ್ಲಿ 16ರ ಸರಾಸರಿಯಲ್ಲಿ ಕೇವಲ 112 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ರು. ಆದ್ರೆ IPL ಮುಗಿದ ಮೇಲೆ ಬೇರೆ ಬೇರೆ ಲೀಗ್ ಹಾಗೆ ಪಂದ್ಯಗಳಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ. ಹೀಗಾಗಿ ಲಿಯಾನ್ ಲಿವಿಂಗ್ಸ್ಟೋನ್ ರನ್ನ ಮುಂದಿನ ಆವೃತ್ತಿಗೆ ಉಳಿಸಿಕೊಳ್ಬೇಕಾ ಅಥವಾ ಬೇಡವಾ ಅನ್ನುವಂತ ಗೊಂದಲ RCB ಫ್ರಾಂಚೈಸಿಯಲ್ಲಿದೆ. ಅದು ಅಲ್ಲದೆ RCBಯ ಮಧ್ಯಮ ಕ್ರಮಾಂಕದ ಆಯ್ಕೆಗಳಾಗಿ ಟಿಮ್ ಡೇವಿಡ್ ಇದ್ದಾರೆ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಇದ್ದಾರೆ, ಅಂಡ್ ರೊಮ್ಯಾರಿಯೋ ಶೆಫರ್ಡ್ ಬರ್ತಾರೆ. ಜೊತೆಗೆ ಎಮರ್ಜಿಂಗ್ ಪ್ಲೇಯರ್ ಆಗಿ ಜಾಕೋ ಬೆಥೆಲ್ನು ಕೂಡ ಬಳಸ್ಕೊಳ್ಬಹುದು. ಅಂಡ್ ಕೃನಾಲ್ ಪಾಂಡ್ಯ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡುವಂತ ಸ್ಟ್ರೆಂತ್ ಇದೆ. ಹೀಗಾಗಿ ಇಷ್ಟೊಂದು ಆಪ್ಷನ್ಸ್ ಇದ್ದಾಗ ಲಿವಿಂಗ್ಸ್ಟೋನ್ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಗೊಂದಲ ಹಾಗೆ ಮುಂದುವರೆದಿದೆ. ಇನ್ನು ರಸಿಕ್ ಸಲಾಮ್ದಾರ್ ಹಾಗೆ ಯಶ್ ದಯಾಳ್ ಅವರನ್ನು ಕೂಡ RCB ರಿಲೀಸ್ ಮಾಡುವಂತ ಚಾನ್ಸಸ್ ಇದೆ. ಇಲ್ಲಿ ಯಶ್ ದಯಾಳ್ 27 ವರ್ಷದ ದಯಾಳ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬಂದಿರೋದ್ರಿಂದ ತಂಡದಿಂದ ಬಿಡುಗಡೆ ಮಾಡುವಂತ ಸಾಧ್ಯತೆನೂ ಕೂಡ ಇದೆ. ಇನ್ನು 6 ಕೋಟಿ ರೂಪಾಯಿಗೆ ಖರೀದಿ ಮಾಡಿದಂತ ರಸಿಕ್ ಸಲಾಮ್ದಾರ್ RCB ಪರ ಕೇವಲ 2 ಪಂದ್ಯಗಳನ್ನ ಮಾತ್ರ ಆಡಿದ್ರು. ಅದರಲ್ಲಿ ಮೆಗಾ ಹರಾಜಿನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ಅನ್ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್ ಆಗಿದ್ರು ಕೂಡ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಸ್ವಲ್ಪ ವೀಕ್ ಅನಿಸಿದ್ರು. ಒಂದ್ ವೇಳೆ RCB ಲಿವಿಂಗ್ಸ್ಟೋನ್, ದಯಾಳ್ ಮತ್ತು ರಸಿಕ್ ಮೂವರನ್ನು ಕೂಡ ಬಿಡುಗಡೆ ಮಾಡಿದ್ರೆ ಮಿನಿ ಹರಾಜಿನಲ್ಲಿ ಖರ್ಚು ಮಾಡೋಕೆ ಅವರಿಗೆ ಒಟ್ಟು 19.75 ಕೋಟಿ ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಹೀಗಾಗಿ ಮೂವರು ಡೇಂಜರ್ ಝೋನ್ ನಲ್ಲಿದ್ದಾರೆ. ಅದು ಕೂಡ ದುಬಾರಿ ಆಟಗಾರರೇ ಆಗಿದ್ದಾರೆ. ಜೊತೆಗೆ ಅವರಿಂದ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಹಾಗೆ ಒಂದಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ಈ ಮೂವರು ಆಟಗಾರನ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಪ್ರತಿ ಫ್ರಾಂಚೈಸಿ ಒಟ್ಟು 25 ಆಟಗಾರನ ತಂಡದಲ್ಲಿ ಉಳಿಸಿಕೊಳ್ಳುವಂತ ಅಥವಾ ಟೋಟಲ್ ಆಗಿ ಹೊಂದುವಂತ ಅವಕಾಶ ಇರುತ್ತೆ. ಇನ್ನು ಪ್ರತಿ ಫ್ರಾಂಚೈಸಿಗೆ ಇದು ರೂಲ್ಸ್ ಅಲ್ಲಿದೆ.
ಹಾಗೆ ಪ್ರತಿ ತಂಡಕ್ಕೆ 120 ಕೋಟಿಯ ಬಜೆಟ್ ಮಿತಿಯನ್ನ ವಿಧಿಸಲಾಗಿದೆ. ಸದ್ಯಕ್ಕೆ RCBಯ ಪರ್ಸ್ನಲ್ಲಿ ಇರೋದು ಜಸ್ಟ್ 75 ಲಕ್ಷ ರೂಪಾಯಿ ಮಾತ್ರ. ಸೊ ಆಲ್ಮೋಸ್ಟ್ ಕಳೆದ ಸೀಸನ್ ಆರಂಭಕ್ಕೂ ಮುನ್ನ ಹರಾಜಿನಲ್ಲಿ ಆಲ್ಮೋಸ್ಟ್ ದುಡ್ಡನ್ನ ಖರ್ಚು ಮಾಡಿದ್ದಾರೆ. ಉಳಿದಿರೋದು 75 ಲಕ್ಷ ರೂಪಾಯಿ ಮಾತ್ರ. ಹೀಗಾಗಿ ಫ್ರಾಂಚೈಸಿ ಯಾವೆಲ್ಲ ಪ್ಲೇಯರ್ಗಳನ್ನ ರಿಟೈನ್ ಮಾಡಿಕೊಂಡಿದೆ, ಹಾಗೆ ಯಾವೆಲ್ಲ ಪ್ಲೇಯರ್ಗಳನ್ನ ರಿಲೀಸ್ ಮಾಡಬಹುದು ಅನ್ನೋ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಆದರೆ ಚಾಂಪಿಯನ್ ತಂಡವನ್ನೇ ಆಲ್ಮೋಸ್ಟ್ ಉಳಿಸಿಕೊಳ್ಳೋದಂತೂ ಪಕ್ಕಾ ಇದೆ. ಸೊ ನಿಮ್ಮ ಪ್ರಕಾರ ಅಂತಿಮವಾಗಿ RCB ತಂಡ ಯಾರನ್ನೆಲ್ಲ ಉಳಿಸಿಕೊಳ್ಬೇಕು? ಲಿಯಾನ್ ಲಿವಿಂಗ್ಸ್ಟೋನ್ಗೆ ಅವಕಾಶ ಕೊಡಬೇಕಾ ಅಥವಾ ಬೇಡವಾ, ಬೇರೆ ಯಾರನ್ನಾದ್ರೂ ಖರೀದಿ ಮಾಡಬೇಕಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.